ಸಹೋದರ ಅಭ್ಯರ್ಥಿ ಅಂತ ಹೇಳಿ ವಾಟ್ಸಾಪ್ ಗ್ರೂಪ್ನಲ್ಲಿ ಲಿಸ್ಟನ್ನು ಹಾಕಿದ್ದಾರೆ. ಬಾಗಲಕೋಟೆ ನಡೆದಿರುವಂಥ ಘಟನೆ ಇದು. ಸಹೋದರನ ಪರ ಅಂದರೆ ಹಾವೇರಿ ಟಿಕೆಟ್ ಘೋಷಣೆ ಆಗಿದ್ದು ಆನಂದ ಗಡದೇವರ ಮಠ ಅವರ ಸಹೋದರ ಚಂದ್ರಶೇಖರ್ ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿ ಅವರು ಹಾವೇರಿ ಕೈ ಅಭ್ಯರ್ಥಿ ಆನಂದ ಸ್ವಾಮಿ ಗಡದೇವರ ಮಠ ಅವರ ಪರ ಪ್ರಚಾರವನ್ನು ಮಾಡಿದ್ದಾರೆ. ವಾಟ್ಸಪ್ ಗ್ರೂಪ್ನಲ್ಲಿ ಪಟ್ಟಿ ಹಾಕಿ ಅಂತ ಹೇಳಿ ಈಗ ಆರೋಪ ಕೇಳಿ ಬಂದಿದ್ದು, ಈಗ ತಮ್ಮಲ್ಲೇ ಅಧಿಕಾರಿಗಳು ಮಾತಾಡ್ಕೊಳ್ತಿದ್ದಾರೆ. ಸರ್ಕಾರಿ ಅಧಿಕಾರಿಯಾಗಿ ಸಹೋದರನ ಪರ ಈಗಿನಿಂದಲೇ ಪ್ರಚಾರಕ್ಕೆ ಧುಮುಕಿದ್ದಾರೆ ಅಂತೇಳಿ. ಯಾಕೆ ನೋಡಿ, ಒಂದು ವಾಟ್ಸಪ್ ಗ್ರೂಪ್ ಇರುತ್ತೆ, AD ಹಾಗೂ ವಾರ್ಡನ್ಸ್ ಅನ್ನೋ ಹೆಸರಿನ ಸರ್ಕಾರಿ ಅಧಿಕಾರಿಗಳ ವಾಟ್ಸಪ್ ಗ್ರೂಪ್ ಅಂತದು. ಆ ಗ್ರೂಪ್ನ ಒಳಗಡೆ ಸರ್ಕಾರಿ ಅಧಿಕಾರಿಗಳೇ ಇದ್ದಾರೆ, ಮೆಂಬರ್ಗಳು. ಆ ಗ್ರೂಪ್ನಲ್ಲಿ ತನ್ನ ಸಹೋದರನ ಪಟ್ಟಿಯನ್ನು ಹಾಕುವ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿಗಳ ಲಿಸ್ಟ್ನೇ ಅಧಿಕೃತವಾಗಿ ಬಿಡುಗಡೆ ಆಯ್ತಲ್ಲ, ಆ ಲಿಸ್ಟನ್ನು ಆ ಗ್ರೂಪ್ನಲ್ಲಿ ಶೇರ್ ಮಾಡೋ ಮೂಲಕ ತನ್ನ ಸಹೋದರ ಹಾವೇರಿ ಕೈ ಅಭ್ಯರ್ಥಿ ಅಂತ ಹೇಳಿ ಅಪ್ಲೋಡ್ ಮಾಡಿದ್ರಂತೆ. ಈಗ ಈ ವಿಚಾರವಾಗಿ ಸರ್ಕಾರಿ ಇನ್ನಿತರ ಅಧಿಕಾರಿಗಳು ಈಗಿನಿಂದಲೇ ಅವರು ಪ್ರಚಾರವನ್ನು ಶುರು ಮಾಡಿಕೊಂಡಿದ್ದಾರೆ ಅಂತೇಳಿ ತಮ್ಮೊಳಗೆ ಮಾತಾಡ್ಕೊಳ್ತಿದ್ದಾರೆ ಎನ್ನುವ ಆರೋಪಗಳು ಕೇಳಿ ಬರ್ತಾ ಇದೆ.